ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮನಸಾಂತರದ ಬಗ್ಗೆ ನೀವು ಎಷ್ಟು ಸುವಾರ್ತೆಗಳನ್ನು ಕೇಳಿಸ್ಕೊಂಡಿದ್ದೀರಿ? ಮನಸಾಂತರದ ಬಗ್ಗೆ ನೀವು ಎಷ್ಟು ಹಾಡುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ? ಒಂದು ವೇಳೆ ಯಾವುದಾದ್ರೂ ಸಂಗೀತದ ಪುಸ್ತಕವನ್ನು ನೋಡಿದಾಗ ಅದರಲ್ಲಿ ನಿಮಗೆ ಮನಸಾಂತರದ ಬಗ್ಗೆ ಎಷ್ಟು ಹಾಡುಗಳಿದ್ದಾವೆ ಎಂಬುದನ್ನು ನಾವು ತುಲನಾತ್ಮಕವಾಗಿ ಅಧ್ಯಯನ ಮಾಡೋದಾದರೆ ಬಹಳ ವಿರಳಾತಿ ವಿರಳ. ನೋಡಿ, ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಬಹಳ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ. ಆತನಿಗೆ ಮಹಿಮೆ ಉಂಟಾಗಲಿ. ಒಂದು ಹಾಡಿನ ಒಂದು ಸಾಲಲ್ಲಿ ನೋಡೋದಾದರೆ, ನಿಜವಾಗಿ ನಂಬುವಂಥ ಕೆಟ್ಟ ಅಪರಾಧಿಯು ಆ ಕ್ಷಣದಲ್ಲೇ ಕ್ಷಮಾಪಣೆಯನ್ನು ಸ್ವೀಕರಿಸ್ತಾನೆ. ಅದನ್ನು ನಾವು ಒಪ್ಪಬೇಕಾ ಅಥವಾ ಒಪ್ಪಬಾರ್ದಾ? ಒಂದು ವೇಳೆ ಒಬ್ಬ ಕೆಟ್ಟ ಪಾಪಿಯಾದಂಥ ವ್ಯಕ್ತಿ ಒಂದು ಕೂಟಕ್ಕೆ ಹಾಜರಾಗಿ ಅವನಿಗೆ ಸುವಾರ್ತೆ ಬಗ್ಗೆ ಏನು ತಿಳಿದೆ, ಆ ಕೂಟಕ್ಕೆ ಬಂದು ನಿಜವಾಗಿ ನಂಬಿದರೆ ಆ ಕ್ಷಣದಲ್ಲೇ ಕ್ಷಮಾಪಣೆಯನ್ನು ಸ್ವೀಕರಿಸ್ತಾನೆ ಅನ್ನೋದು ಇವತ್ತು ತರ್ಕಕ್ಕೆ ನಿಲ್ಲುವಂಥದ್ದು. ಒಂದು ಏನಪ್ಪ ಅಂದರೆ, ನಾವು ಯೇಸುವಿನ ಮೇಲೆ ನಂಬಿಕೆ ಇಡಬೇಕಷ್ಟೇ. ನಾವು ಆತನ ಮೇಲೆ ನಂಬಿಕೆ ಇಡಬೇಕಾಗಿದೆ. ಹೌದು, ನಾನು ಪಾಪಿ, ನಾನು ಕೆಟ್ಟ ಅಪರಾಧಿ. ಆದರೆ ನಾನೇನು ಮಾಡಬೇಕು ಅಂತಂದರೆ, ಒಂದು ಅರಿಕೆ ಮಾಡಿ ನಾನು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ನಾನು ಆತನನ್ನು ನಂಬುತ್ತೇನೆ, ಆತನು ದೇವಕುಮಾರನು, ಆತನು ನನ್ನ ಪಾಪಗಳಿಗಾಗಿ ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಎಂಬುದಾಗಿ ನಾನು ನಂಬಬೇಕಾಗಿದೆ. ನಾನು ಹಾಗೆ ನಂಬಿದಾಗ ನಿಜವಾಗಲೂ ನಂಬುವುದರ ಅರ್ಥ ಏನಪ್ಪ ಅಂತಂದರೆ, ಅದು ಪರಿವರ್ತನೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 21 ನೀವು ನೋಡ್ತೀರಿ. ದೇವರ ಕಡೆಗೆ ತಿರುಗಿಸುವುದು ಅಥವಾ ತಿರುಗುವುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ. ನೋಡಿ, ಯಾರೋ ಹೇಳಿದ್ರಂತೇಳಿ ಹೇಳಿ ನಮ್ಮ ಹೃದಯವನ್ನು ದೇವರಿಗೆ ಕೊಟ್ಟು ಬಂದಿದ್ದೇವಾ? ಇಲ್ಲ. ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಿದರು, ಮಹೋನ್ನತಗಳನ್ನು ಮಾಡಿದರು. ದೇವರು ನಮ್ಮಲ್ಲಿದ್ದಂಥ ಎಲ್ಲ ತಡೆಗೋಡೆಗಳನ್ನು, ನಮ್ಮಲ್ಲಿದ್ದಂಥ ಎಲ್ಲ ಅಂಧಕಾರದ ಶಕ್ತಿಗಳನ್ನು, ನಮ್ಮಲ್ಲಿದ್ದಂಥ ಕೆಟ್ಟತನಗಳನ್ನು, ನಮ್ಮಲ್ಲಿದ್ದಂಥ ಹಗೆತನಗಳನ್ನು, ನಮ್ಮಲ್ಲಿದ್ದಂಥ ಹೊಟ್ಟೆ ಕಿಚ್ಚಿನ ಆವಿಗಳನ್ನು ಎಲ್ಲವನ್ನು ಯೇಸು ಸ್ವಾಮಿ ನಿರ್ನಾಮ ಮಾಡಿದರು. ಅದಕ್ಕೆ 1 ಥೆಸಲೋನಿಕದಲ್ಲಿ ನಾವು ನೋಡ್ತೇವೆ 8:9, 1ನೇ ಅಧ್ಯಾಯ 8:9ರಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯವು ಅವರ ಬಳಿಗೆ ಬಂದಾಗ ಅವರು ದೇವರ ಕಡೆಗೆ ತಿರುಗಿದರು ಮತ್ತು ಜೀವವುಳ್ಳ ದೇವರನ್ನು ಸೇವಿಸಲು ವಿಗ್ರಹಗಳನ್ನು ಬಿಟ್ಟರು. ನೋಡಿ ಹೇಗಿದೆ. ದೇವರ ವಾಕ್ಯ ಅವರ ಬಳಿಗೆ ಬಂದಾಗ, ದೇವರ ವಾಕ್ಯ ಅವರು ಇರುವ ಸ್ಥಳಕ್ಕೆ ಬಂದಾಗ ಅವರ ಜನ ದೇವರ ಕಡೆಗೆ ತಿರುಗಿಕೊಳ್ತಾರೆ, ಅವರು ವಿಗ್ರಹಗಳನ್ನು ಬಿಟ್ಟು ಬಿಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಒಪ್ಪಿಸಿಕೊಡ್ತೇನೆ ದೇವರೇ 7 ಲ್ಯಾಂಪ್ ಚಾನಲ್ ನೋಡೋರಿಗೆ ಅವರ ಹೃದಯಗಳಲ್ಲಿ ಮಾತನಾಡಪ್ಪ, ಮನಸ್ಸಾಂತರ ಹೊಂದಲಿ ಅಪ್ಪ. ನೀವೇ ಕ್ರಿಯೆ ಮಾಡಬೇಕಪ್ಪ. ಅವರ ಹೃದಯಗಳಲ್ಲಿ ಮಾತಾಡಪ್ಪ, ಸಹಾಯ ಮಾಡಪ್ಪ. ಅವರನ್ನು ಗೌರವಿಸಪ್ಪ, ಅವರನ್ನು ಬಲಪಡಿಸಪ್ಪ, ಅವರನ್ನು ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.